Good morning everyone. I am Arjun, your mathematics lecturer. Today I am going to start a new chapter of our second PUC mathematics. It is very easy and it is very interesting chapter. Before going to my topic, I am going to discuss some of the concepts or some of the points from the previous ಚಾಪ್ಟರ್ಸ್. ಓಕೆ, ಆ ಪ್ರೀವಿಯಸ್ ಚಾಪ್ಟರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಚಾಪ್ಟರ್ನ ದಟ್ ಮೀನ್ಸ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಥವಾ ನಮ್ಮ ಫಸ್ಟ್ ಪಿ ಯು ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತಗೊಳ್ತಾ ಇದ್ದೀನಿ ನಾನು. ಅದರಲ್ಲಿ ನಮಗೆ ನನ್ನ ಚಾಪ್ಟರ್ಗೆ ಬೇಕಾಗುವಂತಹ ಪಾಯಿಂಟ್ ಯಾವುದಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಫಂಕ್ಷನ್ಸ್. Functions definitions. Already we know that what is mean by a function. Correct alla? ಏನು ಹಾಗಿದ್ರೆ ಫಂಕ್ಷನ್ ಅಂದರೆ ಎ ರಿಲೇಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಈಸ್ ಸೆಡ್ ಟು ಬಿ ಫಂಕ್ಷನ್. ಯಾವುದೇ ಒಂದು ರಿಲೇಷನ್ನ ಫಂಕ್ಷನ್ ಅಂತ ಕಾಲ್ ಮಾಡಬೇಕು ಅಂದರೆ ಸಿ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಈಸ್ ಸೆಡ್ ಟು ಬಿ ಫಂಕ್ಷನ್ if every element of domain is related with unique element of codomain. Unique element of codomain. Correct alla? A relation f from x to y is said to be a function if every element of domain is related to unique element of codomain. Then only we say that that relation is a function. That means function is a special type of ರಿಲೇಷನ್. ಗೊತ್ತಿದೆ ಸರಿನಾ? ಈಗ ನೋಡಿ, ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡೋದಾದರೆ ಫಂಕ್ಷನ್ ಆಗಬೇಕು ಅಂದರೆ ನಾವೊಂದು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಇದು ಡೊಮೈನ್, ಇದು ಕೋಡೊಮೈನ್. ಓಕೆ, ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿರುತ್ತೆ, ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿರುತ್ತೆ ಅಥವಾ ಎಲಿಮೆಂಟ್ಸ್ಗಳಿರುತ್ತೆ. ಇದನ್ನು ನಾನು ಫಂಕ್ಷನ್ ಅಂತ ಕಾಲ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿರುವಂತಹ ಒಂದು ಎಲಿಮೆಂಟು ಇಲ್ಲಿರುವಂತಹ ಎರಡು ಎಲಿಮೆಂಟ್ಗಳ ಜೊತೆಗೆ ರಿಲೇಷನ್ನ ಹೊಂದಿರಬಾರ್ದು. ಫಂಕ್ಷನ್ ಅಂತ ಕಾಲ್ ಮಾಡಬೇಕು ಅಂದರೆ ಹೊಂದಿರಬಾರ್ದು. ಹಾಗಾದರೆ ಇದು ಫಂಕ್ಷನ್ ಆಗಲ್ಲ ಅಂತಾಯಿತು. ಹಾಗಾದರೆ ಫಂಕ್ಷನ್ ಆಗಬೇಕು ಅಂದರೆ ಯಾವ ಥರ ಇರ್ಬೋದು? ಇಲ್ಲಿರುವಂತಹ ಎರಡು ಎಲಿಮೆಂಟ್ಗಳು ಇಲ್ಲಿರುವಂತಹ ಒಂದೇ ಎಲಿಮೆಂಟ್ಗಳ ಜೊತೆಗೆ ಬೇಕಾದರೆ ರಿಲೇಷನ್ನ ಹೊಂದಿರ್ಬೋದು. ಈಗ ಈ ಥರ ಇದ್ದರೆ ಇವುಗಳು ಫಂಕ್ಷನ್ ಆಗತ್ತೆ. ಇಸಂಟ್ ಇಟ್? ಇದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನಮ್ಮ ಫಸ್ಟ್ ಇಯರ್ನಲ್ಲಿ ಹಾಗೆಯೇ ಸೆಕೆಂಡ್ ಪಿ ಯುನಲ್ಲೂ ಕೂಡ ನೋಡ್ಕೊಂಡಿರ್ತೀವಿ. ಓಕೆ, ಈಗ ಫಂಕ್ಷನ್ ಡೆಫಿನಿಷನ್ ಗೊತ್ತಾದಮೇಲೆ ನಮ್ಮ ಸೆಕೆಂಡ್ ಪಿ ಯುನಲ್ಲಿ ನಾವೇನು ಮಾಡ್ಕೊಳ್ತೀವಿ ಅಂದರೆ ಟೈಪ್ಸ್ ಆಫ್ ಫಂಕ್ಷನ್ನ ಮಾತಾಡ್ತೀವಿ. ಕರೆಕ್ಟ್ ಅಲ್ಲ? ಟೈಪ್ಸ್ ಆಫ್ ಫಂಕ್ಷನ್ಸ್. ದೇರ್ ಆರ್ ಮೇನ್ಲಿ 4 types, right? First one is one function, second one is many-one function, third one is onto function and fourth one is into function. ತುಂಬ ಈಸಿ ಇದೆ, ಅರ್ಥ ಮಾಡ್ಕೋಬೇಕು. one function ಅಂದರೆ ಏನು? ವಾಟ್ ಈಸ್ ಮೀನ್ ಬೈ one function? ವರ್ಡ್ ಇಟ್ ಸೆಲ್ಫ್ ಸೇಸ್ ದಟ್ 1-to-1 ಕರೆಸ್ಪಾಂಡೆನ್ಸ್. ಯಾವುದೇ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಂದರೆ ಈಗ ಆಲ್ರೆಡಿ ಹೇಳಿದಾಗೆ ಡೊಮೈನಲ್ಲಿರುವಂತಹ ಎಲಿಮೆಂಟ್ಗಳು ಯುನೀಕ್ ಎಲಿಮೆಂಟ್ಗಳ ಜೊತೆಗೆ ರಿಲೇಷನ್ಶಿಪ್ಪನ್ನು ಹೊಂದಿರಬೇಕು. ಹಾಗೆ ಆ ಒಂದು ಯುನೀಕ್ನೆಸ್ ಅನ್ನೋದು ಡಿಫ್ರೆಂಟ್ ಎಲಿಮೆಂಟ್ಗಳ ಜೊತೆಗೆ ಏನಾದರೂ ನಡೆದಿದ್ರೆ ಅಥವಾ ರಿಲೇಷನ್ಶಿಪ್ಪನ್ನು ಹೊಂದಿದ್ರೆ ಅದನ್ನು ನಾವು ಒನ್ ಫಂಕ್ಷನ್ ಅಂತ ಕಾಲ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳಿಬಿಡೋಣ. ಸಿ ಹಿಯರ್, ಸಿ ಇಸ್ ದ ಡೊಮೈನ್ ಆ್ಯಂಡ್ ದಿಸ್ ಈಸ್ ದ ಕೋಡೊಮೈನ್. ಓಕೆ, ಎ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ. ನೋಡಿ, ಇದರಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳನ್ನ ತಗೊಳ್ತೀನಿ ನಾನು. 1 2 3 4 ಒಂದು 4 ಎಲಿಮೆಂಟ್ಗಳನ್ನ ತಗೊಂಡಿದ್ದೀನಿ. ಇದರಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ABCD ಅಂತ ತಗೊಂಡಿದ್ದೀನಿ. ನೋಡಿ, ಈ ಫಂಕ್ಷನ್ ಈಗ 1-to-1 ಆಗಿರಬೇಕು ಅಂದರೆ ಈಗ ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಡೊಮೈನಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಅಥವಾ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ must have different images in codomain.
ಓಕೆ, ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಡಿಫ್ರೆಂಟ್ ಇಮೇಜಸ್ ಎಕ್ಸಿಸ್ಟ್ ಆದರೆ ಅದನ್ನು ಒನ್ ಫಂಕ್ಷನ್ ಅಂತ ಕಾಲ್ ಮಾಡ್ತೀವಿ. ಎಕ್ಸಾಂಪಲ್ ಬರ್ದ್ಬಿಡ್ತೀನಿ ನೋಡಿ. ಇಲ್ಲಿ 1 ರಿಲೇಟ್ಸ್ ವಿತ್ ಬಿ, 2 ರಿಲೇಟ್ಸ್ ವಿತ್ ಎ, 3 ರಿಲೇಟ್ಸ್ ವಿತ್ ಡಿ, 4 ರಿಲೇಟ್ಸ್ ವಿತ್ ಸಿ. ನೋಡಿ ಇಲ್ಲಿ 1ನ ಇಮೇಜ್ ಬಿ, ರೈಟ್, 2ನ ಇಮೇಜ್ ಎ, 3ನ ಇಮೇಜ್ ಡಿ, 4ನ ಇಮೇಜ್ ಸಿ ಅಂಡರ್ ದ ಫಂಕ್ಷನ್ ಎಫ್. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಇಮೇಜಸ್ ಇನ್ ಕೋಡೊಮೈನ್. ದೆನ್ ದಟ್ ಟೈಪ್ ಆಫ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಒನ್ ಫಂಕ್ಷನ್. ವರ್ಡ್ ಹೇಳ್ತದೆ 1-to-1 ಕರೆಸ್ಪಾಂಡೆನ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಮೆನಿ ಒನ್ ಫಂಕ್ಷನ್. ನೋಡಿ, if any function f from x to y is not 1 then it is called as many one. ಅಂದರೆ ಇಲ್ಲಿರುವಂತಹ ಸುಮಾರಷ್ಟು ಎಲಿಮೆಂಟ್ಸ್ಗಳು ಇದರಲ್ಲಿರುವಂತಹ ಒಂದೇ ಎಲಿಮೆಂಟ್ಗಳ ಜೊತೆಗೆ ರಿಲೇಷನ್ನ ಹೊಂದೋದು. ಅರ್ಥ ಆಗ್ತಿದೆಯಲ್ಲ? ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲೇ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಮೆನಿ ಒನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳು ಒಂದೇ ಎಲಿಮೆಂಟ್ಗಳ ಜೊತೆಗೆ ರಿಲೇಷನ್ಶಿಪ್ಪನ್ನು ಹೊಂದೋದು. ಅರ್ಥ ಆಗ್ತಿದೆಯಾ? ಈ ಥರ ಫಂಕ್ಷನ್ ಇದ್ದರೆ ಅದನ್ನು ನಾವೇನಂತ ಕಾಲ್ ಮಾಡ್ಬೋದು? ಮೆನಿ ಒನ್ ಫಂಕ್ಷನ್ ಅಂತ ಕಾಲ್ ಮಾಡೋದು. ಎ ಫಂಕ್ಷನ್ ವಿಚ್ ಈಸ್ ನಾಟ್ ಒನ್ ದಟ್ ಈಸ್ ಕಾಲ್ಡ್ ಆಸ್ ಮೆನಿ ಒನ್ ಫಂಕ್ಷನ್. ಸರಿಯಲ್ಲ? ನೆಕ್ಸ್ಟ್ ಥರ್ಡ್ ಒನ್, ಆನ್ ಟು ಮೇನ್ಲಿ ಡಿಪೆಂಡ್ಸ್ ಆನ್ ದ ಕೋಡೊಮೈನ್. ಕರೆಕ್ಟ್ ಅಲ್ಲ? ಆನ್ ಟು ಫಂಕ್ಷನ್ ಆಗಬೇಕು ಅಂದರೆ ಏನಾಗಿರಬೇಕು? ಸಿ, ಡೆಫಿನೇಷನ್ ಆಫ್ ಆನ್ ಟು ಫಂಕ್ಷನ್ ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ 1 2 3 4 ಎ ಬಿ ಸಿ ಡಿ ಇ. ಓಕೆ, ಆನ್ ಟು ಫಂಕ್ಷನ್ ಡೆಫಿನೇಷನ್ ಏನು? ಲೆಟ್ ಅಥವಾ ಫಾರ್ ಆಲ್ y belongs to y, for all y belongs to y. That means for each and every elements of the domain, codomain, for each and every element of the codomain, there must exist at least one element x belongs to the domain, x belongs to the domain such that f of x is equal to y. Is it clear? This is the definition of onto function. ಇದರ ಅರ್ಥ ಇಷ್ಟೇ, ಕೋಡೊಮೈನಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಡೊಮೈನಲ್ಲಿ ಎಕ್ಸಿಸ್ಟ್ ಆಗಬೇಕು. ಯಾವ ಎಲಿಮೆಂಟ್ ಕೂಡ ಫ್ರೀ ಆಗಿ ಇರೋ ಹಾಗಿಲ್ಲ. ಅರ್ಥ ಆಗ್ತೈತಲ್ಲ? ಆ ಥರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಆನ್ ಟು ಫಂಕ್ಷನ್ ಅಂತ ಕಾಲ್ ಮಾಡ್ತೀವಿ. ಹಾಗಾದರೆ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 1 ರಿಲೇಟ್ಸ್ ವಿತ್ ಎ, 2 ರಿಲೇಟ್ಸ್ ವಿತ್ ಬಿ, 3 ರಿಲೇಟ್ಸ್ ವಿತ್ ಸಿ, 4 ರಿಲೇಟ್ಸ್ ವಿತ್ ಡಿ ಅಂಡರ್ ದ ಫಂಕ್ಷನ್ ಎಫ್. ಹಾಗಾದರೆ ಇದು ಆನ್ ಟು ಫಂಕ್ಷನ್ ಆಗತ್ತಾ? ಕ್ಲಿಯರ್ಲಿ ಇಟ್ ಈಸ್ ನಾಟ್ ಅ ಆನ್ ಟು ಫಂಕ್ಷನ್. ಯಾಕೆ? ಈ ಕೋಡೊಮೈನಲ್ಲಿ ಒಂದು ಎಲಿಮೆಂಟ್ ಇದೆ, ಇ ಅನ್ನೋ ಎಲಿಮೆಂಟು, ಅದಕ್ಕೆ ಯಾವುದೇ ಪ್ರೀ ಇಮೇಜಸ್ ಎಕ್ಸಿಸ್ಟ್ ಆಗಿಲ್ಲ. ಹಾಗಾದರೆ ಇದು ಆನ್ ಟು ಫಂಕ್ಷನ್ ಆಗಲ್ಲ. ಅರ್ಥ ಆಯ್ತಲ್ಲ? ಇದನ್ನು ಈಗ ನಾವು ಆನ್ ಟು ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ನಮಗೆ ಯಾವುದಾದ್ರೂ ಈ ಎಲಿಮೆಂಟಿಗೂ ಕೂಡ ನಮಗೆ ಪ್ರೀ ಇಮೇಜಸ್ ಎಕ್ಸಿಸ್ಟ್ ಆಗಬೇಕು. ಸಿ, ಇಲ್ಲೊಂದು ಎಲಿಮೆಂಟನ್ನು ತಗೊಳ್ಳೋಣ 5 ಅಂತ. ಈ 5 ರಿಲೇಟ್ಸ್ ವಿತ್ ಇ, ದೆನ್ ಇಟ್ ಈಸ್ ಕ್ಲಿಯರ್ಲಿ ಬಿಕಮ್ಸ್ ಆನ್ ಟು ಫಂಕ್ಷನ್ ಆ್ಯಂಡ್ ಆಲ್ಸೋ ಒನ್ ಫಂಕ್ಷನ್. ಇಸ್ ಇಟ್ ಕ್ಲಿಯರ್? ಹಾಗೆಯೇ ನಮ್ಮ ಲಾಸ್ಟ್ ಒನ್ ಇಂಟು ಫಂಕ್ಷನ್. ಈಗ ಆಲ್ರೆಡಿ ನಾವು ಹೇಳಿದ್ದೀವಿ ಆನ್ ಟು ಫಂಕ್ಷನ್ನ ಡೆಫಿನೇಷನ್ ಏನು ಅಂತ. ಕರೆಕ್ಟ್ ಅಲ್ಲ? ಆನ್ ಟು ಫಂಕ್ಷನ್ ಅಂದರೆ ಮೀನಿಂಗ್ ಏನು? ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಒನ್ ಪ್ರೀ ಇಮೇಜಸ್ ಇನ್ ಡೊಮೈನ್. ಕರೆಕ್ಟ್ ಅಲ್ಲ? ಇರಲೇಬೇಕು ಆನ್ ಟು ಫಂಕ್ಷನ್ ಆಗಲಿಕ್ಕೆ. ಬಟ್ ಇಂಟು ಫಂಕ್ಷನ್ ಅಂದರೆ ಎ ಫಂಕ್ಷನ್ ವಿಚ್ ಈಸ್ ನಾಟ್ ಆನ್ ಟು, ದಟ್ ಈಸ್ ಕಾಲ್ಡ್ ಆಸ್ ಇಂಟು. ಯಾವ ಫಂಕ್ಷನ್ ಆನ್ ಟು ಆಗಿರಲ್ಲ ಅದನ್ನು ನಾವೇನು ಕರಿತೀವಿ? ಇಂಟು ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಅರ್ಥ ಏನು? ಕೋಡೊಮೈನಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳಿಗೆ ಪ್ರೀ ಇಮೇಜಸ್ಗಳು ಎಕ್ಸಿಸ್ಟ್ ಆಗಬಾರ್ದು. ಎಕ್ಸಿಸ್ಟ್ ಆಗಲಿಲ್ಲ ಅಂತಂದರೆ ಅಂಥ ಫಂಕ್ಷನ್ಗಳನ್ನ ನಾವೇನು ಕರಿತೀವಿ? ಇಂಟು ಫಂಕ್ಷನ್ ಅಂತ ಕರಿತೀವಿ. ದೀಸ್ ಆರ್ ದ 4 ಟೈಪ್ಸ್ ಆಫ್ ಫಂಕ್ಷನ್ಸ್. ಫಸ್ಟ್ ಒನ್ ಈಸ್ ಒನ್, ಸೆಕೆಂಡ್ ಒನ್ ಈಸ್ ಮೆನಿ ಒನ್, ಥರ್ಡ್ ಒನ್ ಈಸ್ ಆನ್ ಟು, ಆ್ಯಂಡ್ ಫೋರ್ತ್ ಒನ್ ಈಸ್ ಇಂಟು.
ಓಕೆ, ನಾನು ಯಾಕೆ ಇಷ್ಟು ಮತ್ತೆ ಹೇಳ್ತಾ ಇದ್ದೀನಿ, ರೀಕಾಲ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಇದರಿಂದ ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸಿಗತ್ತೆ. ಏನದು? ಸಿ ನಾ the bijective function, see here, a function which is both 1 and onto. ಯಾವ ಫಂಕ್ಷನ್ 1 and onto ಎರಡೂ ಆಗಿರುತ್ತೆ, ಆ ಫಂಕ್ಷನ್ ನಾವೇನಂತ ಕಾಲ್ ಮಾಡ್ತೀವಿ? ಬೈಜೆಕ್ಟಿವ್ ಫಂಕ್ಷನ್ ಅಂತ ಕಾಲ್ ಮಾಡ್ತೀವಿ. ಎ ಫಂಕ್ಷನ್ ವಿಚ್ ಈಸ್ ಬೋತ್ 1 and onto, that is called as bijective function. ಏನು ಯೂಸ್ ಬೈಜೆಕ್ಟಿವ್ ಫಂಕ್ಷನ್ ಇಂದ? if any function is bijective then it is invertible. ಯಾವುದು ಫಂಕ್ಷನ್ ಬೈಜೆಕ್ಟಿವ್ ಆದರೆ, ದಟ್ ಮೀನ್ಸ್ 1 and onto ಆದರೆ ಅಂಥ ಫಂಕ್ಷನ್ ಏನಾಗಿರುತ್ತೆ? ಇನ್ವರ್ಟಿಬಲ್ ಆಗಿರುತ್ತೆ. ಇನ್ವರ್ಟಿಬಲ್ ಆದರೆ ಏನಾಗುತ್ತೆ? ಇಟ್ ಮಸ್ಟ್ ಹ್ಯಾವ್ ಇನ್ವರ್ಸ್. ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಇನ್ವರ್ಸ್ ಎಕ್ಸಿಸ್ಟ್. ಅರ್ಥ ಆಗ್ತಿದೆಯಲ್ಲ? ಇದು ನಮ್ಮ ಚೈನ್ ಲಿಂಕ್. A function which is both 1 and onto, that is called as bijective. If any function is bijective, then it is invertible. If any function is invertible, then inverse of that function exists. Is it clear? ಹಾಗಾದರೆ ನಮ್ಮ ಕಾನ್ಸೆಪ್ಟ್ ಎಲ್ಲಿಗೆ ಬರ್ತಾ ಇದೆ ಅಂದರೆ, ಇನ್ವರ್ಸ್ ಆಫ್ ಎ ಫಂಕ್ಷನಿಗೆ ಬರ್ತಾ ಇದೆ, ಇನ್ವರ್ಟಿಬಲ್ ಫಂಕ್ಷನಿಗೆ ಬರ್ತಾ ಇದೆ. ಈಗ ಹಾಗಾದರೆ ಇನ್ವರ್ಸ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ, ಈಗ ಆಲ್ರೆಡಿ ಗೊತ್ತಾಯಿತು, ದಟ್ ಫಂಕ್ಷನ್ ಮಸ್ಟ್ ಬಿ 1 and onto. ಆಲ್ರೆಡಿ ನಮ್ಮ ಫಸ್ಟ್ ಚಾಪ್ಟರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, ಯಾವುದೆಲ್ಲ ಫಂಕ್ಷನ್ಗಳು ಇನ್ವರ್ಸನ್ನು ಹೊಂದಿರುತ್ತೆ, ಅಥವಾ ಇನ್ವರ್ಟಿಬಲ್ ಫಂಕ್ಷನ್ ಹೇಗಾಗತ್ತೆ, ಇನ್ವರ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ, ಅದೆಲ್ಲದನ್ನು ನೋಡಿದ್ವಿ. ಕರೆಕ್ಟ್ ಅಲ್ಲ? ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಆ ಎಲ್ಲ ಫಂಕ್ಷನ್ಸ್ಗಳು, ಅಲ್ಲಿ ಪ್ರಾಬ್ಲಮ್ಸ್ಗಳು ನಾವೆಲ್ಲ ಏನು ನೋಡ್ಕೊಂಡಿದ್ವಿ, ಆ ಎಲ್ಲ ಫಂಕ್ಷನ್ಸ್ಗಳು ಸಮ್ ಆಫ್ ದ ಪಾಲಿನಾಮಿಯಲ್ಸ್ ಅಥವಾ ರ್ಯಾಷನಲ್ ನಂಬರ್ಸ್ ಈ ಥರ ಇದ್ವು. ಕರೆಕ್ಟ್ ಅಲ್ಲ? ಈಗ ನಾವು ಆ ಫಂಕ್ಷನ್ಸ್ಗಳನ್ನ ಬಿಟ್ಟು ಇನ್ನೂ ಸುಮಾರಷ್ಟು ಫಂಕ್ಷನ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಆ ಫಂಕ್ಷನ್ಸ್ಗಳು ಇನ್ವರ್ಸನ್ನು ಕೊಡ್ತವ ಅಥವಾ ಅವೆಲ್ಲ ಇನ್ವರ್ಟಿಬಲ್ ಆಗ್ತವ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ನಮ್ಮ ಚಾಪ್ಟರ್ ನಮ್ಮ ಫಸ್ಟ್ ಪಿ ಯುನ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳು ಏನಿದ್ವು, ಆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳಿಗೆ ಇನ್ವರ್ಸ್ ಸಿಗತ್ತಾ, ಸಿಕ್ಕಿದ್ರೆ ಹೇಗೆಲ್ಲ ಇನ್ವರ್ಸನ್ನು ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋ ವಿಷಯ ಆಗಿದೆ. ಓಕೆ, ಹಾಗಾದರೆ ನಮ್ಮ ಸೆಕೆಂಡ್ ಪಿ ಯುನಲ್ಲಿ ಇರುವಂತಹ ಅಂಥ ಚಾಪ್ಟರ್ ಯಾವುದು? ದಟ್ ಈಸ್ ದ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. Inverse trigonometric function. ನೋಡಿ, ತುಂಬ ಈಸಿಯೆಸ್ಟ್ ಟಾಪಿಕ್, ಹಾಗೆಯೇ ತುಂಬ 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 ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದು. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇನ್ವರ್ಸ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅಂತ ಮೀನಿಂಗು. ಅದಕ್ಕೆ ಹೋಗೋಕ್ಕಿಂತ ಮೊದಲು, ಆ ಇನ್ವರ್ಸ್ಗೆ ಹೋಗೋಕ್ಕಿಂತ ಮೊದಲು ಈ ಚಾಪ್ಟರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈ ಚಾಪ್ಟರ್ ತುಂಬ ಚಿಕ್ಕ ಚಾಪ್ಟರ್, ಹಾಗೆಯೇ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ. ನಮ್ಮ ಬೋರ್ಡ್ ಎಕ್ಸಾಮ್ಗೆ ಈ ಚಾಪ್ಟರಿಂದ ನಿಯರ್ಲಿ 8 ಮಾರ್ಕ್ಸಿಗೆ ಬರುತ್ತೆ. 8 ಮಾರ್ಕ್ಸಿಗೆ ಬರುತ್ತೆ. ಹಾಗೆಯೇ ನಮ್ಮ JEEನಲ್ಲಿ 1 ಕ್ವೆಶನ್ ಇರುತ್ತೆ. ವಿ ನೋ ದಟ್ 1 ಕ್ವೆಶನ್ ಕ್ಯಾರಿ 4 ಮಾರ್ಕ್ಸ್, ಸರಿ ಅಲ್ವಾ? ಹಾಗೆಯೇ KCETನಲ್ಲಿ 2 to 3 ಕ್ವೆಶನ್ಸ್ಗಳು ಬೀಳುತ್ತೆ. 2 to 3 ಕ್ವೆಶನ್ಸ್ಗಳಿರುತ್ತೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್, ಹಾಗೆ ಈಸಿ ಕೂಡ. ಓಕೆ, ಈಗ ನಾನು ಟಾಪಿಕ್ಗೆ ಬರ್ತಾ ಇದ್ದೀನಿ, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಓಕೆ, ಮೀನಿಂಗ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನ ಇನ್ವರ್ಸ್ ಅಂತ. ಇಸ್ ಇಟ್ ಕ್ಲಿಯರ್? ಬಟ್ ಇದಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್ ಆ್ಯಂಡ್ ಕೋಸಿಕೆಂಟ್. ಕರೆಕ್ಟ್ ಅಲ್ವಾ? ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳ ಡೊಮೈನ್ ಆ್ಯಂಡ್ ರೇಂಜ್ಗಳನ್ನ ಅಥವಾ ಡೊಮೈನ್ ಆ್ಯಂಡ್ ಕೋಡೊಮೈನ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ನಮ್ಮ ಫಸ್ಟ್ ಪಿ ಯು
ಟ್ರಿಗ್ನಾಮೆಟ್ರಿನಲ್ಲಿ ನಮಗೆ ಈ 6 ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ಗಳ ಡೊಮೈನ್ ಆ್ಯಂಡ್ ರೇಂಜ್ಗಳ ಬಗ್ಗೆ ಐಡಿಯಾ ಸಿಕ್ಕೋಗಿದೆ, ಕರೆಕ್ಟ್ ಅಲ್ಲ? ನಾನು ಅದನ್ನು ಬರಿತಾ ಇದ್ದೀನಿ. ಏನು? ಸಿ, ಡೊಮೈನ್ ಆಫ್ ಸೈನ್ ದಟ್ ಈಸ್ ಆರ್, ಕರೆಕ್ಟ್ ಅಲ್ಲ? ಟು ರೇಂಜ್, ಆಕ್ಚುಲಿ ಸೈನ್ ಡಿಫೈನ್ ಫ್ರಮ್, ಸೈನ್ ಇಸ್ ಅ ಫಂಕ್ಷನ್ which is defined from R to R, real number to real number, ಅಂದರೆ ಡೊಮೈನ್ R, ಕೋಡೊಮೈನ್ R ಆಗಿರುತ್ತೆ. ಬಟ್ ನಮಗೆ ಆಲ್ರೆಡಿ ಫಸ್ಟ್ ಪಿ ನಲ್ಲಿ ಗೊತ್ತಿದೆ ರೇಂಜ್ ಕ್ಲೋಸ್ ಇಂಟರ್ವಲ್ -1, +1 ಇರುತ್ತೆ ಅಂತ, ಸರಿಯಲ್ಲ? ಓಕೆ, ಹಾಗೇನೆ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಕಾಸ್ ದಟ್ ಈಸ್ R to close interval -1, +1. Then domain and range of tan that is R minus set of all element x such that x is equal to odd multiple of pi by 2, that is 2n plus 1 into pi divided by 2, n belongs to z, to set of all real number. Similarly for cot, R minus x such that x is equal to n pi where n belongs to z, to the set of all real number, right? Next for secant, R, secant means 1 divided by cos, cos in a domain ಏನಿರುತ್ತೆ ಅದೇ ಆಗಿರುತ್ತೆ, but cos in a domain ಏನು R, but 1 divided by cos, we know that cos, the value of the cos will get vanished for odd multiple of pi by 2, that's why we have to remove those values from real number. R minus x such that x is equal to 2n plus 1 into pi divided by 2, comma n belongs to z, to set of all real number except -1, +1, open interval -1, +1. ಆಲ್ರೆಡಿ ಗೊತ್ತಿದೆ ನಮಗೆ ಈ ಸೀಕೆಂಡ್ಗೆ ಯಾವುದೇ ಕಾರಣಕ್ಕೂ ಈ ಇನ್ ಬಿಟ್ವೀನ್ -1 ಆ್ಯಂಡ್ +1 ಯಾವ ವ್ಯಾಲ್ಯೂಸ್ಗಳು ಕೂಡ ಬರೋದಿಲ್ಲ. ಗ್ರೇಟರ್ ದ್ಯಾನ್ 1 ಇರುತ್ತೆ ಆ್ಯಂಡ್ ಲೆಸ್ ದ್ಯಾನ್ -1 ಇರುತ್ತೆ, 1 ಕೂಡ ಮತ್ತು -1 ಕೂಡ ಬರ್ಬೋದು. ಹಾಗೆಯೇ ಕೋಸಿಕೆಂಡ್ ಮೀನ್ಸ್ 1 divided by ಸೈನ್, ದಟ್ ಮೀನ್ಸ್ ದ ಡೊಮೈನ್ ಆಫ್ ಸೈನ್ R minus we have to remove some of the values from the set of all real number, correct ಅಲ್ಲ? x such that x is equal to n pi, n belongs to z, to R minus open interval -1, +1. ಸರಿನಾ? ಈ ಡೊಮೈನ್ ಆ್ಯಂಡ್ ರೇಂಜ್ಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಯಾಕೆ ಅಂದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೇಕಾಗತ್ತೆ. ನೋಡಿ, ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕರೆಕ್ಟ್ ಅಲ್ಲ? ಟ್ಯಾನ್ ಮೀನ್ಸ್ ಸೈನ್ ಬೈ ಕಾಸ್. ಸೈನ್ ಅಥವಾ ಕಾಸಿನ ಡೊಮೈನೇ ಇರುತ್ತೆ, ಆದರೆ ಡಿನಾಮಿನೇಟರ್ಲಿ ಕಾಸ್ ಇರೋದ್ರಿಂದ ಕಾಸ್ ವ್ಯಾನಿಷ್ ಆಗಲಿಕ್ಕೆ ಬಿಡಬಾರ್ದು. ಯಾಕೆಂದರೆ ಕಾಸ್ ಏನಾದರೂ 0 ಆಗಿಬಿಟ್ರೆ ಟ್ಯಾನ್ ಡಿಫೈನ್ ಆಗೋದಿಲ್ಲ. ಕಾಸ್ 0 ಯಾವಾಗ ಆಗುತ್ತೆ ಅಂತ ಗೊತ್ತಿರುತ್ತೆ ನಮಗೆ, ಆಡ್ ಮಲ್ಟಿಪಲ್ ಆಫ್ pi by 2 ನಲ್ಲಿ 0 ಆಗಿರುತ್ತೆ. ಹಾಗಾಗಿ ಆ ಎಲ್ಲ ವ್ಯಾಲ್ಯೂಸ್ಗಳನ್ನು ಆರಿಂದ ರಿಮೂವ್ ಮಾಡ್ಕೊಳ್ಳಿ, ಆಗ ನಿಮಗೆ ಟ್ಯಾನ್ ಎಕ್ಸಿಸ್ಟ್ ಆಗುತ್ತೆ. ಸಿಮಿಲರ್ಲಿ ಕಾಟ್ ಮೀನ್ಸ್ ಕಾಸ್ ಬೈ ಸೈನ್, ಹಾಗಾದರೆ ಕಾಸ್ ಆ್ಯಂಡ್ ಸೈನಿನ ಡೊಮೈನೇ ಇರುತ್ತೆ, ಆದರೆ ಡಿನಾಮಿನೇಟರ್ಲಿ ಸೈನ್ ಇರೋದ್ರಿಂದ ಸೈನ್ ಯಾವಾಗ ವ್ಯಾನಿಷ್ ಆಗುತ್ತೆ ನೋಡ್ಕೊಳ್ಳಿ, ಆ ವ್ಯಾಲ್ಯೂಸ್ಗಳನ್ನ ಆರಿಂದ ರಿಮೂವ್ ಮಾಡಿ. ಹಾಗಾದರೆ ಸೈನ್ ಯಾವಾಗ 0 ಆಗುತ್ತೆ, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈಯಲ್ಲಿ 0 ಆಗುತ್ತೆ, ದಟ್ ಮೀನ್ಸ್ n pi. ಆ ಎಲ್ಲ ವ್ಯಾಲ್ಯೂಸ್ಗಳನ್ನ ಆರಿಂದ ರಿಮೂವ್ ಮಾಡಿದ್ದೀನಿ, ಹಾಗಾಗಿ ಇದು ನಿಮ್ಮ ಕಾಟಿನ ಡೊಮೈನ್ ಆಗುತ್ತೆ. ಲೈಕ್ ವೈಸ್ ಈಗ ನಾನು ಸೀಕೆಂಟ್ ಆ್ಯಂಡ್ ಕೋಸಿಕೆಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಈ ಒಂದು ಡೊಮೈನ್ ಆ್ಯಂಡ್ ರೇಂಜ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನಮಗೆ ಈಗ ಈ ಎಲ್ಲ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ಗಳು 1 1 ಆ್ಯಂಡ್ ಆನ್ ಟು ಆದರೆ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಆದರೆ ಈ ಫಂಕ್ಷನ್ಸ್ಗಳೇನಿದೆ ವಿತ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಇವು 1 1 ಆಗೋದಿಲ್ಲ. ಯಾಕೆ? ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ನಮಗೆ ಸೈನ್ ಆ್ಯಂಡ್ ಕಾಸ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ರಿಮೈನಿಂಗ್ ಇದೆರಡು ಆಗ್ತಿಲ್ಲ ಅಂದರೆ ಇನ್ನು ಉಳ್ಕಿದ್ದು ಕೂಡ ಆಗೋದಿಲ್ಲ, ಸರಿಯಲ್ಲ? ಯಾಕೆಂದರೆ ಇವೆಲ್ಲವೂ ಕೂಡ ಬೇಸ್ಡ್ ಆನ್ ಸೈನ್ ಆ್ಯಂಡ್ ಕಾಸ್. ಹಾಗಾಗಿ ಫಸ್ಟ್ ನಾನು ಸೈನ್ ಆ್ಯಂಡ್ ಕಾಸ್ ಬಗ್ಗೆ ಹೇಳಿಬಿಡ್ತೀನಿ. ಓಕೆ, ಅದು ಯಾಕೆ 1 1 ಆಗೋದಿಲ್ಲ ಅಂತ, ಆಮೇಲೆ ಇವೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ.
ಈಗ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ, ಯಾಕೆ ಫಂಕ್ಷನ್ 1 1 ಆಗೋದಿಲ್ಲ ನೋಡಿ. ಗ್ರಾಫ್ ಆಫ್ ದ ಸೈನ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಹೇಗಿರುತ್ತೆ ಸೈನಿನ ಗ್ರಾಫ್. ನಾವೀಗ ಆಲ್ರೆಡಿ ಹೇಳಿದ್ದೀವಿ, ಇನ್ವರ್ಟಿಬಲ್ ಆಗಬೇಕು ಅಂದರೆ 1 1 ಆ್ಯಂಡ್ ಆನ್ 2 ಆಗಿರಬೇಕು ಅಂತ. ಓಕೆ, ಸೈನಿನ ಗ್ರಾಫನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಸೈನ್ ಕರ್ವ್ ಈ ಥರ ಮೂವ್ ಆಗುತ್ತೆ, ಸರಿಯಲ್ಲ? ಹೀಗೆ ಮೂವ್ ಆಗುತ್ತೆ, ಮೂವ್ ಆಗುತ್ತೆ ನೋಡಿ. ದಿಸ್ ಈಸ್ 0, ದಿಸ್ ಈಸ್ pi by 2, this is pi, this is 3 pi by 2, and this is 2 pi, and so on. This is x, this is y. Maximum 1 ಇರುತ್ತೆ, ಮಿನಿಮಮ್ -1 ಇರುತ್ತೆ, isn't it? ಹಾಗೆಯೇ ಈ ಕಡೆ ಬಂದರೆ this is minus pi by 2, and this is minus pi, and this is minus 3 pi by 2, and so on. ಕರೆಕ್ಟ್ ಅಲ್ಲ? ಓಕೆ, ಇಲ್ಲಿ ನೋಡಿ, ಎಕ್ಸಿನ ಬೇರೆ ಬೇರೆ ವ್ಯಾಲ್ಯೂಸ್ಗಳಿಗೆ ನಾನು ಸೈನನ್ನು ಕನ್ಸಿಡರ್ ಮಾಡಿದ್ದೀನಿ. ಎಕ್ಸಿನ ಬೇರೆ ಬೇರೆ ವ್ಯಾಲ್ಯೂಸ್ಗಳಿಗೆ ವೈನ ಒಂದೇ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು pi, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 2 pi, and so on. The value of y is 0. Andre, if we consider function sine, then f of 0 is 0, f of pi is 0, f of 2 pi is 0. Correct alla? Hagene f of minus pi 0, f of minus 2 pi 0. ನೋಡಿ, ಎಕ್ಸಿನ ಅಂದರೆ ಡೊಮೈನಲ್ಲಿ ಇರುವಂತಹ ಡಿಫ್ರೆಂಟ್ ವ್ಯಾಲ್ಯೂಸ್ಗಳು ಕೋಡೊಮೈನಲ್ಲಿ ಅಥವಾ ರೇಂಜಲ್ಲಿ ಇರುವಂತಹ ಒಂದೇ ವ್ಯಾಲ್ಯೂಸ್ ಜೊತೆಗೆ ಮ್ಯಾಪ್ ಆಗ್ತಾ ಇದೆ. ಹಾಗಾದರೆ ಇದು 1 1 ಫಂಕ್ಷನ್ ಆಗಲ್ಲ. ಕರೆಕ್ಟ್ ಅಲ್ಲ? 1 1 ಫಂಕ್ಷನ್ ಆಗಲಿಲ್ಲ ಅಂದರೆ ನೋಡಿ, ಬೈಜೆಕ್ಟಿವ್ ಆಗಬೇಕು ಅಂದರೆ ಬೋತ್ 1 1 ಆ್ಯಂಡ್ ಆನ್ 2, ಕರೆಕ್ಟಾ? ಅದರಲ್ಲಿ ಯಾವುದೇ ಒಂದು ಆಗಲಿಲ್ಲ ಅಂದರೂ ಬೈಜೆಕ್ಟಿವ್ ಆಗಲ್ಲ. ನೋಡಿ, ಇಲ್ಲಿ ಇದು 1 1 ಆಗ್ತಿಲ್ಲ, ಹಾಗಾದರೆ ಇದು ಬೈಜೆಕ್ಟಿವ್ ಅಲ್ಲ. ಕರೆಕ್ಟಾ? ಬೈಜೆಕ್ಟಿವ್ ಅಲ್ಲ ಅಂದರೆ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಕರೆಕ್ಟ್ ಅಲ್ಲ? ಇದು ಸೈನಿನ ಕತೆ ಆಯಿತು. ಹಾಗೆಯೇ ಕಾಸ್ ಕರ್ವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ವಿತ್ ಇಟ್ಸ್ ಆಕ್ಚುಯಲ್ ಡೊಮೈನ್ ಆ್ಯಂಡ್ ರೇಂಜ್ ಏನಾಗತ್ತೆ ಅಂತ. ಕಾಸಿನ ಗ್ರಾಫ್ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಈ ಥರ ಬರುತ್ತೆ. ಕಾಸಿನ ಗ್ರಾಫ್ ನೋಡಿ, ಸೀಸ್ 1 ಇಂದ ಸ್ಟಾರ್ಟ್ ಆಗುತ್ತೆ, ಹೀಗೆ ಹೋಗ್ಬಿಟ್ಟು ಈ ಥರ ಬರುತ್ತೆ, ಸರಿ ಅಲ್ವಾ? ನೆಕ್ಸ್ಟ್ ಈ ಕಡೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು 0, ದಿಸ್ ಈಸ್ pi by 2, this is pi, and this one is 3 pi by 2, and this one is 2 pi, and so on. Next here, this is minus pi by 2, and this one is minus pi, and this one is minus 3 pi by 2, and so on. ಸರಿ ಅಲ್ವಾ? ಓಕೆ, ಇಲ್ಲೂ ಅಷ್ಟೇ ನೋಡಿ, ಎಕ್ಸಿಗೆ 0 ಇದ್ದಾಗ, ಎಕ್ಸಿಗೆ ಪೈ ಇದ್ದಾಗ, ಸಾರಿ ನೋಡಿ, ಎಕ್ಸಿಗೆ 0 ಇದ್ದಾಗ ಏನಿದೆ? 1 ಇದೆ, ಕರೆಕ್ಟಾ? ಎಕ್ಸಿಗೆ 2 ಪೈ ಇದ್ದಾಗ 1 ಇದೆ, ಎಕ್ಸಿಗೆ ನೋಡಿ ಇಲ್ಲೇನಿದೆ -2 ಪೈ, ವ್ಯಾಲ್ಯೂ ಏನಾಯಿತು? +1 ಆಯಿತು. ಅಥವಾ ಎಫ್ ಆಫ್ ಪೈ ಬೈ 2 0, ಸರಿನಾ? ನೆಕ್ಸ್ಟ್ ಎಫ್ ಆಫ್ 3 pi by 2 0, ಸರಿನಾ? ನೆಕ್ಸ್ಟ್ ಎಫ್ ಆಫ್ ನೆಕ್ಸ್ಟ್ 5 pi by 2 0, ಆ್ಯಂಡ್ ಸೊ ಆನ್. ನೋಡಿ, ಡೊಮೈನಲ್ಲಿ ಇರುವಂತಹ ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿಗೆ ಕೋಡೊಮೈನಲ್ಲಿ ಇರುವಂತಹ ಸೇಮ್ ವ್ಯಾಲ್ಯೂ ಜೊತೆಗೆ ಮ್ಯಾಪ್ ಆಗ್ತಿದೆ, ರಿಲೇಷನ್ಶಿಪ್ಪನ್ನು ಹೊಂದಿದೆ. ಹಾಗಾದರೆ ಕಾಸ್ ಕೂಡ 1 1 ಆಗ್ತಾ ಇಲ್ಲ. ಇಸ್ ಇಟ್ ಕ್ಲಿಯರ್? ಓಕೆ, ಹಾಗಾದರೆ ನಮಗೀಗ ಅರ್ಥ ಆಯಿತು, ಸೈನ್ ಫಂಕ್ಷನ್ ಆ್ಯಂಡ್ ಕಾಸ್ ಫಂಕ್ಷನ್ ಈಸ್ ನಾಟ್ 1 1 ವಿತ್ ಇಟ್ಸ್ ಆ್ಯಕ್ಚುಯಲ್ ಡೊಮೈನ್ ಆ್ಯಂಡ್ ರೇಂಜ್, ಸರಿ ಅಲ್ವಾ? ಹಾಗಾದರೆ ಇವು ಬೈಜೆಕ್ಟಿವ್ ಆಗಲ್ಲ. ಬೈಜೆಕ್ಟಿವ್ ಆಗಲ್ಲ ಅಂದರೆ ಇನ್ವರ್ಟಿಬಲ್ ಆಗಿರಲ್ಲ. ಇನ್ವರ್ಟಿಬಲ್ ಆಗಲಿಲ್ಲ ಅಂತ ಆದಮೇಲೆ ನಮ್ಮ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ನ ಹೇಗೆ ಸ್ಟಡಿ ಮಾಡಲಿಕ್ಕಾಗತ್ತೆ?
ಸರಿನಾ? ಹಾಗಾದರೆ ನಮ್ಮ ಈ ಚಾಪ್ಟರ್ನ ಸ್ಟಡಿ ಮಾಡಲೇಬೇಕು ಅಂತಾದರೆ ನಾವು ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಒನ್ ಕೂಡ ಮಾಡ್ಕೋಬೇಕು, ಒನ್ ಆ್ಯಂಡ್ ಆನ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅದು ಇಂಪಾರ್ಟೆಂಟ್ ವಿಷಯ. ಓಕೆ, ಹೇಗೆ ಮಾಡ್ಕೊಳ್ಬೇಕು ಅಂದರೆ ಈಗ ಆಲ್ರೆಡಿ ಇದು ಆನ್ ಟು ಆಗ್ತಿದೆ, ಬಟ್ ಒನ್ ಆಗ್ತಿಲ್ಲ. ಒನ್ ಯಾಕೆ ಆಗ್ತಿಲ್ಲ ಅಂದರೆ ಈ ಡೊಮೈನ್ ಇರೋದ್ರಿಂದ. ಹಾಗಾದರೆ ಫಸ್ಟ್ ನಮ್ಮ ಕೆಲಸ ಈ ಡೊಮೈನ್ ಏನಿದೆಯಲ್ಲ, ಸರಿ, ಆಫ್ ಆಲ್ ರಿಯಲ್ ನಂಬರ್ ಏನಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡೋಣ. ಟು ಮೇಕ್ ದಿಸ್ ಫಂಕ್ಷನ್ ಒನ್ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ಅವರ್ ಡೊಮೈನ್. ಹಾಗಾದ್ರೆ ಹೇಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೋದು, ಯಾವುದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಕೋಬೋದು ನೋಡಿ. ಎರಡು ಗ್ರಾಫ್ಗಳು ನಿಮ್ಮ ಎದುರುಗಡೆ ಇದೆ. ಇದು ನಮ್ಮ ಸೈನ್ ಗ್ರಾಫ್, ಇದು ನಮ್ಮ ಕಾಸ್ ಗ್ರಾಫ್. ಕರೆಕ್ಟ್ ಅಲ್ವಾ? ಕಾಸ್ ಗ್ರಾಫ್. ಈಗ ನೋಡ್ಕೊಳ್ಳಿ, ಈ ಫಂಕ್ಷನ್ನ ನಾನು ಒನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ನೋಡಿ, ನಾನೀಗ ಸೈನಿಗೆ ಬರ್ತಾ ಇದ್ದೀನಿ. ಈ ಫಂಕ್ಷನ್ನ ನಾನೀಗ ಒನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಯಾವ ಒಂದು ಇಂಟರ್ವಲ್ಗೆ ನಮ್ಮ ಆರನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೋದು ನೋಡಿ. ಅಬ್ಸರ್ವ್ ಮಾಡಿ, ಈಗ ಈ ಒಂದು ಕರ್ವ್ ಇದೆ ಅಂದರೆ ಈ ಕರ್ವಲ್ಲಿ ಒಂದು ಪೀಸನ್ನು ಕನ್ಸಿಡರ್ ಮಾಡೋಣ. ಆ ಪೀಸಲ್ಲಿ ಈ ಫಂಕ್ಷನ್ ಒನ್ ಆಗಬೇಕು, ಆನ್ ಟು ಆಗಬೇಕು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಈ ಕರ್ವಲ್ಲಿ ಒಂದು ಪೀಸ್ ತಗೊಂಡಿದ್ದೀನಿ, ಈ ಒಂದು ಪೀಸನ್ನು ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಅಂದರೆ 0 to π ಕನ್ಸಿಡರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಒನ್ ಆಗತ್ತಾ ನೋಡಿ? ಎಲ್ಲ ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿಗೂ ಡಿಫ್ರೆಂಟ್ ವೈ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗತ್ತಾ? ಎಕ್ಸಿನ ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿಗೆ ವೈನ ಡಿಫ್ರೆಂಟ್ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗತ್ತಾ? ಸಾಧ್ಯನೇ ಇಲ್ಲ. ಕರೆಕ್ಟ್ ಅಲ್ಲ? ಏಕೆಂದರೆ ಒಂದು ಸಿಂಪಲ್ ಎಕ್ಸಾಂಪಲ್, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0 ಆರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು π, ದ ವ್ಯಾಲ್ಯೂ ಆಫ್ ವೈ ಈಸ್ 0. ಇಲ್ಲೇ ಇದು ಒನ್ ಆಗ್ತಾ ಇಲ್ಲ. ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ಕರ್ವನ್ನು ಬೇರೆ ಇಂಟರ್ವಲ್ಗೆ ರಿಸ್ಟ್ರಿಕ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಈ ಪೀಸ್ ಏನಿದೆ, ಸಾರಿ ಈ ಕರ್ವ್ ಏನಿದೆ, ಇದರ ಒಂದು ಪೀಸ್ ನಾನಿಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಅಂದರೆ ಮಾರ್ಕ್ ಮಾಡೋಣ, ನೋಡ್ಕೊಳ್ಳಿ, ಇಲ್ಲಿ ಈ ಒಂದು ಪೀಸಲ್ಲಿ ನೋಡಿ, ಈ ಪೀಸಲ್ಲಿ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿ ವಿಲ್ ಗೆಟ್ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ವೈ. ಎಕ್ಸಿನ ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿಗೆ ವೈನ ಡಿಫ್ರೆಂಟ್ ವ್ಯಾಲ್ಯೂಸ್ಗಳು ಎಕ್ಸಿಸ್ಟ್ ಆಗತ್ತೆ. ಹಾಗಾದರೆ ಇದೇನಾಯಿತು? ಒನ್ ಆ್ಯಂಡ್ ಆನ್ ಟು ಆಗೋಯ್ತು. ಕೇಳ್ಬೋದು, ಸರ್ ಈ ಪೀಸಲ್ಲಿ ಮಾತ್ರನಾ ಇದು ಒನ್ ಆ್ಯಂಡ್ ಆನ್ ಟು ಆಗೋದು? ಹಾಗಾದ್ರೆ ಬೇರೆ ನಾವು ತಗೊಳ್ಳಿಕ್ಕೆ ಬರಲ್ವಾ? ಇದನ್ನು ತಗೋಬೋದಲ್ಲ, ಇಲ್ಲಿಂದ ಇಲ್ಲಿವರೆಗೂ ತಗೋಬೋದಲ್ಲ, ಅಥವಾ ಇಲ್ಲಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡ್ಬೋದಲ್ಲ. ಕರೆಕ್ಟ್ ಅಲ್ಲ? ಅಂದರೆ ಅರ್ಥ ಏನು ನೋಡಿ, ನಾನು ತಗೊಂಡಿದ್ದೀನಿ, ಫಸ್ಟ್ ಯಾವ ತಗೊಂಡಿದ್ದೀನಿ? -π/2, +π/2. ಸರಿನಾ? ಓಕೆ, ಇದನ್ನು ಕನ್ಸಿಡರ್ ಮಾಡಬೇಕಂತೇನಿಲ್ಲ. ವಿ ಕ್ಯಾನ್ ಆಲ್ಸೋ ಟೇಕ್ π/2 to 3π/2, ಅಥವಾ -π/2, -3π/2 ಆರ್ ಸೊ ಆನ್. ಓಕೆ, ಈ ಥರ ಇಂಟರ್ವಲ್ಗಳಲ್ಲಿ ಯಾವುದನ್ನಾದರೂ ನಾವು ಕನ್ಸಿಡರ್ ಮಾಡ್ಬೋದು. ಕನ್ಸಿಡರ್ ಮಾಡಿದರೆ ನಮ್ಮ ಸೈನ್ ಫಂಕ್ಷನ್ ಒನ್ ಆ್ಯಂಡ್ ಆನ್ ಟು ಆಗಿರುತ್ತೆ. ಓಕೆ, ಈ ಯಾವುದಾದ್ರು ಒಂದು ಇಂಟರ್ವಲ್ಗೆ ನಮ್ಮ ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೋದು, ಆಗ ಅದು ಒನ್ ಆ್ಯಂಡ್ ಆನ್ ಟು ಆಗುತ್ತೆ. ಓಕೆ, ಇಲ್ಲಿ ಈ ಡೊಮೈನ್, ಈ ರಿಸ್ಟ್ರಿಕ್ಟೆಡ್ ಡೊಮೈನ್ ಏನಿದೆಯಲ್ಲ, ಕ್ಲೋಸ್ ಇಂಟರ್ವಲ್ -π/2, +π/2 ಏನಿದೆ, ಇದನ್ನು ಯೂನಿವರ್ಸಲಿ accepted interval, and this interval is called as principal value branch. Principal value branch. ನೋಡಿ, ಈ ಎಲ್ಲ ಇಂಟರ್ವಲ್ಗಳೇನಿದೆ ಅದು ಪೀಸ್ ಆಫ್ ಅ ಕರ್ವ್. ಕರೆಕ್ಟ್ ಅಲ್ಲ? ಆ ಪೀಸ್ ಆಫ್ ಎ ಕರ್ವನ್ನು ನಾವು ಬ್ರಾಂಚಸ್ ಅಂತ ಕೂಡ ಕಾಲ್ ಮಾಡ್ತೀವಿ. ಈ ಎಲ್ಲ ಬ್ರಾಂಚ್ಗಳಲ್ಲಿ ಈ ಒಂದು ಬ್ರಾಂಚ್ ಏನಿದೆಯಲ್ಲ, ಕ್ಲೋಸ್ ಇಂಟರ್ವಲ್ -π/2, +π/2 ಏನಿದೆ, ದಟ್ ಬ್ರಾಂಚ್ ಈಸ್ ಸ್ಪೆಷಲಿ ಕಾಲ್ಡ್ ಆಸ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್. ದಿಸ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಅಂದರೆ ನಾವು ಈ ಬ್ರಾಂಚ್ಗಳಲ್ಲಿ ನಾನೊಂದು ಬ್ರಾಂಚ್ ತಗೊಳ್ಳೋದು ಅಥವಾ ಬೇರೆಯೊಂದು ಬ್ರಾಂಚ್ ತಗೊಳ್ಳೋದು ಆ ಥರ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಬ್ರಾಂಚ್ಗಳಲ್ಲೂ ಬಿಟ್ಟು ಈ ಒಂದು ಬ್ರಾಂಚ್ ಏನಿದೆಯಲ್ಲ, -π/2 to
ಪ್ಲಸ್ π/2 ಅದನ್ನು ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈ ಬ್ರಾಂಚನ್ನು ರಿಸ್ಟ್ರಿಕ್ಟೆಡ್ ಡೊಮೈನ್ ಆಗಿ ಯೂಸ್ ಮಾಡೋಣ ಅಂತ. ಹಾಗಾಗಿ ಈ ಒಂದು ಸ್ಪೆಷಲ್ ಬ್ರಾಂಚಿಗೆ ಹೆಸರನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೊಟ್ಕೊಂಡಿದ್ದೀವಿ. ಓಕೆ, ಈಗ ನೋಡಿ, ಸೈನ್ ಫಂಕ್ಷನ್ ರಿಸ್ಟ್ರಿಕ್ಟೆಡ್ ಡೊಮೈನ್ ಟು ರೇಂಜ್ ಹೋಗುತ್ತೆ. ರಿಸ್ಟ್ರಿಕ್ಟೆಡ್ ಡೊಮೈನ್ ಯಾವುದಾಯ್ತು ಹಾಗಿದ್ರೆ ಇವಾಗ? ಸೈನ್ ಇಸ್ ಅ ಫಂಕ್ಷನ್ ಫ್ರಮ್ ರಿಸ್ಟ್ರಿಕ್ಟೆಡ್ ಡೊಮೈನ್ ಆ್ಯಂಡ್ ರೇಂಜ್. ಏನಾಯ್ತು ನೋಡಿ, sine is a function from closed interval minus π/2 comma plus π/2 to closed interval minus 1 comma plus 1. Correct alla? With this restricted domain and range, the function sine becomes 1 1 and onto. ನೋಡಿ, ಈಗ ಇದು 1 1 and onto ಆಗಿದೆ ಅಂದರೆ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಸರಿ ಅಲ್ವಾ? ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾದರೆ ನಮ್ಮ ಕಾಸಿನ ಕಥೆ ಏನು? ಕಾಸ್ನ ಡೊಮೈನನ್ನು ಹೇಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೋದು? ನೋಡಿ, ಕಾಸಿನ ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿರುವಂತಹ ಬ್ರಾಂಚ್ ಯಾವುದು ಅಂದರೆ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿ 0 to ನೋಡಿ, ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನಾನು, 0 to π. 0 to π ನೋಡಿ, ಕ್ಲೋಸ್ ಇಂಟರ್ವಲ್ 0 to π. ಈ ಒಂದು ಬ್ರಾಂಚಲ್ಲಿ ಕಾಸ್ ಫಂಕ್ಷನ್ ಏನಿದೆ ಅದು 1 1 and onto ಆಗಿರುತ್ತೆ. ಈ ಬ್ರಾಂಚ್ ಮಾತ್ರನ ಬೇರೆ ಬ್ರಾಂಚ್ಗಳನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ವಾ? π to 2π ತಗೊಳ್ಬೋದಲ್ವಾ? ಅಥವಾ 0 to -π ತಗೊಳ್ಬೋದಲ್ವಾ? π to 2π ಅಥವಾ 0 to minus π to 0, minus π to 0. ಸರಿ ಅಲ್ವಾ? ಈ ಥರ ವ್ಯಾಲ್ಯೂಸ್ಗಳನ್ನು ಅಥವಾ ಈ ಥರ ಬ್ರಾಂಚಸ್ಗಳನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ವಾ? ಓಕೆ, ಈ ಎಲ್ಲ ಬ್ರಾಂಚ್ಗಳನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಈ ಎಲ್ಲ ಬ್ರಾಂಚಸ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಈ ಎಲ್ಲ ಬ್ರಾಂಚ್ಗಳಲ್ಲೂ ಅದು 1 1 and onto ಆಗಿರುತ್ತೆ. But this branch 0 to π is called as principal value branch. Is it clear? ಹಾಗೇನೆ ಇಲ್ಲೊಂದು ಸ್ಮಾಲ್ ಕರೆಕ್ಷನ್, -π/2 to -3π/2 ಏನಿದೆ ಅದನ್ನು ನಾವು -3π/2 to -π/2 ಅಂತ ಬರ್ಕೊಳ್ತೀವಿ. ಯಾಕೆಂದರೆ ಚಿಕ್ಕದ್ರಿಂದ ಬಿಗರ್ ಒಂದು ಕಡೆ ಹೋಗಬೇಕು. ಹಾಗಾಗಿ ಅದೊಂದು ಸ್ಮಾಲ್ ಕರೆಕ್ಷನ್. ದೆನ್ ಈ ಫಸ್ಟ್ ಬ್ರಾಂಚ್ ಏನಿದೆಯಲ್ಲ 0 to π ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್. ಓಕೆ, ಹಾಗಾದರೆ ಈಗ ಕಾಸ್ ಏನಿದೆ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ 0 to πಗೆ ಟು ಕ್ಲೋಸ್ ಇಂಟರ್ವಲ್ -1 comma +1. Now this function cos is both 1 1 and onto. Now this function becomes bijective, hence inverse of this function exists. Is it clear? ಈ ಎರಡು ಗ್ರಾಫ್ಗಳನ್ನ ಈಗ ಅಬ್ಸರ್ವ್ ಮಾಡಿದಿರಿ, ಹೇಗೆ ಈ ಒಂದು ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೋದು ಅಂತ. ಓಕೆ, ಈಗ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಗೊತ್ತಾಯಿತು. ಹಾಗಾದರೆ ಇನ್ವರ್ಸ್ ಹೇಗಿರುತ್ತೆ, ಇನ್ವರ್ಸ್ ಫಂಕ್ಷನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ನಾನಿನ್ನು ಸೈನ್ ಆ್ಯಂಡ್ ಕಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಸೈನ್ ಆ್ಯಂಡ್ ಕಾಸ್ ಈಗ ಇದೆರಡು ಕೂಡ 1 1 and onto ಆಗಿದೆ, ಇನ್ವರ್ಟಿಬಲ್ ಆಗುತ್ತೆ. ಇನ್ವರ್ಸ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ ನೋಡಿ. ನಮ್ಮ ಡೆಫಿನೇಷನ್ ಏನಿದೆ ಇನ್ವರ್ಟಿಬಲ್ ಫಂಕ್ಷನ್ ಹೇಳ್ಬಿಡೋಣ. f from x to y, a function f from x to y is said to be invertible if there exists another function g from y to x such that g composition f is equal to ix and f composition g is equal to iy. ಕರೆಕ್ಟ್ ಅಲ್ಲ? ಹೇಗೆ ನಮ್ಮ ಇನ್ವರ್ಟಿಬಲ್ ಫಂಕ್ಷನ್ಗೆ ಒಂದು ಡೆಫಿನೇಷನ್ 1 1 and onto ಆಗಿರಬೇಕು ಅಂತೇನಿದೆ, ಅದೇ ಥರ ಇನ್ನೊಂದು ಡೆಫಿನೇಷನ್ನ ಯೂಸ್ ಮಾಡೋದಾದ್ರೆ ನಮ್ಮ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ 5 marks ಕ್ವಶನ್ನ ಸಾಲ್ವ್ ಮಾಡಿರ್ತೀವಿ ನಾವು. ಇದೇ ಒಂದು ಕಂಡೀಷನ್ನ ಯೂಸ್ ಮಾಡಿಕೊಂಡು
a function f from x to y is said to be invertible if there exists another function g from y to x. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಇನ್ವರ್ಸ್ ಅನ್ನೋ ಫಂಕ್ಷನ್ಗೆ ಏನಾಗಿರುತ್ತೆ, ಈ ಡೊಮೈನ್ ಆ್ಯಂಡ್ ರೇಂಜ್ ಅಥವಾ ಡೊಮೈನ್ ಆ್ಯಂಡ್ ಕೋ ಡೊಮೈನ್ಗಳೇನಿದೆ ಅವೆರಡು ಕೂಡ ಸ್ವಿಚ್ ಆಗಿರುತ್ತೆ ಅಥವಾ ಏನು ಇಂಟರ್ಚೇಂಜ್ ಆಗಿರುತ್ತೆ. ಅರ್ಥ ಆಗತ್ತಲ್ಲ, ಇಂಟರ್ಚೇಂಜ್ ಆಗಿರಬೇಕು, ಹಾಗೆಯೇ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿರಬೇಕು. ಈಗ ಹಾಗಿದ್ರೆ ಸೈನ್ ಆ್ಯಂಡ್ ಕಾಸಿನ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾದ್ರೆ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಇನ್ವರ್ಸ್ ಆಫ್ ಎ ಸೈನ್ ಫಂಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಸೈನ್ ಇನ್ವರ್ಸ್. ಸೈನ್ ಇನ್ವರ್ಸ್ ಈಸ್ ಅ ಫಂಕ್ಷನ್ ಫ್ರಮ್, ನೋಡಿ ಇದೆರಡು ಇಂಟರ್ಚೇಂಜ್ ಆಗುತ್ತೆ, ಕ್ಲೋಸ್ ಇಂಟರ್ವಲ್ -1 ಕಾಮ +1 to ಕ್ಲೋಸ್ ಇಂಟರ್ವಲ್ -π/2 ಕಾಮ +π/2. -π/2 +π/2 ಸೈನ್ ಇನ್ವರ್ಸ್, ಅಥವಾ ಇದನ್ನ ಆರ್ಕ್ ಸೈನ್ ಫಂಕ್ಷನ್ ಅಂತ ಕೂಡ ಕಾಲ್ ಮಾಡ್ತೀವಿ, ಅಥವಾ ಸೈನ್ ಇನ್ವರ್ಸ್ ಫಂಕ್ಷನ್. ಓಕೆ, ನಾವು ಕಾಸ್ ಇನ್ ಇನ್ವರ್ಸ್ ರೆಪ್ರೆಸೆಂಟೆಡ್ ಬೈ ಕಾಸ್ ಇನ್ವರ್ಸ್ is a function from -1 comma +1 to close interval 0 comma pi. Close interval 0 comma pi. ಓಕೆ, ಈಗ ಹಾಗಿದ್ರೆ ನಮ್ಮ ರಿಸ್ಟ್ರಿಕ್ಟೆಡ್ ಡೊಮೈನ್ ಆಫ್ ಟ್ಯಾನ್, ಆಲ್ರೆಡಿ ನಾನು ಹೇಳಿದ್ದೀನಿ ಟ್ಯಾನಿನ ಆಕ್ಚುಯಲ್ ಡೊಮೈನ್ ಏನು ಅಂತ, r minus x such that x is equal to odd multiple of pi/2 to set of all real number ಅಂತ. ಹಾಗಾದರೆ ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೊಮೈನ್ ಯಾವುದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅಂದರೆ -π/2 +π/2, ಓಪನ್ ಇಂಟರ್ವಲ್ -π/2 +π/2. ಯಾಕೆಂದರೆ ಟ್ಯಾನ್ ಮೀನ್ಸ್ ಸೈನ್ ಡಿವೈಡೆಡ್ ಬೈ ಕಾಸ್, ಕರೆಕ್ಟ್ ಅಲ್ಲ? ಸೈನ್ ಡಿವೈಡೆಡ್ ಬೈ ಕಾಸ್, ಸೈನಿನ ಡೊಮೈನ್, ಬಟ್ ಕಾಸ್ 0 ಆಗೋ ಹಾಗಿಲ್ಲ. ಅಂದರೆ ಸೈನಿನ ಡೊಮೈನ್ ಅಂದರೆ ಕ್ಲೋಸ್ ಇಂಟರ್ವಲ್ 0 -π/2 +π/2, ಬಟ್ ಇಲ್ಲಿ ಕಾಸ್ ಯಾವಾಗ 0 ಆಗುತ್ತೆ? -π/2ನಲ್ಲೂ 0 ಆಗುತ್ತೆ, +π/2ನಲ್ಲೂ 0 ಆಗುತ್ತೆ. ಹಾಗಾಗಿ ಆ ಎರಡು ವ್ಯಾಲ್ಯೂಸ್ಗಳನ್ನ ಬಿಟ್ಟಿದ್ದೀನಿ. ಅಂದರೆ ಓಪನ್ ಇಂಟರ್ವಲ್ -π/2 +π/2. ಓಕೆ, ಟು set of all real number. ಓಕೆ, ನೆಕ್ಸ್ಟ್ cot means cos divided by sin. Cos in a domain hai, but sin 0 ಆಗೋ ಹಾಗಿಲ್ಲ. Sin get vanish at the point 0 and pi. That's why just remove those 2 points. That's why the restricted domain of cot becomes open interval 0 comma pi to set of all real number. Okay, next secant means 1 divided by cos. ಕರೆಕ್ಟ್ ಅಲ್ಲ? ಕಾಸ್ ಇನ ಡೊಮೈನೇ ಇರುತ್ತೆ, ಆದರೆ ಕಾಸ್ 0 ಆಗೋ ಹಾಗಿಲ್ಲ. ಏನಾಗತ್ತಾಗಿದ್ರೆ ಕ್ಲೋಸ್ ಇಂಟರ್ವಲ್ 0 comma pi. In this interval cos will get vanish at the point pi/2, right? That's why just remove that point pi/2, set pi/2 to all real number r minus open interval -1 comma +1. ನೋಡಿ, ನಮ್ಮ 1 ಮಾರ್ಕ್ ಕ್ವಶನ್ಗೆ ಇದನ್ನೇ ಜಾಸ್ತಿ ಟೈಮ್ ಕೇಳ್ತಾ ಇರ್ತಾನೆ. ಏನಾಗುತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ, ಇವೆಲ್ಲವೂ ಕೂಡ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ಗಳು. ಇದನ್ನು 1 ಮಾರ್ಕಿಗೆ ಕೇಳ್ತಾ ಇರ್ತಾನೆ ನಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್. ದೆನ್ ಲಾಸ್ಟ್ ಒನ್, ಕೋಸಿಕೆಂಟ್ is a function. Cosecant means 1 divided by sin. Sin in a restricted domain, but sin 0 ಆಗಲ್ಲ. Sin in a restricted domain, that is -π/2 +π/2. ಇದರಲ್ಲಿ sin ಯಾವಾಗ 0 ಆಗುತ್ತೆ? In between these 2 points, this interval we have 0, right? ಹಾಗಾದರೆ ಅದನ್ನು ರಿಮೂವ್ ಮಾಡಿ. 2 set of all real number minus r minus open interval -1 comma +1. These are the restricted domains, and these restricted domains are also called as principal value branches. Now the inverse of all these function exists, that is represented as tan inverse. That is represented as tan inverse is a function from R2 open interval -π/2 +π/2. Then inverse of cot represented as cot inverse is a function from R2 open interval 0 comma pi. Next, inverse of secant, that is represented as secant inverse is a function from
r minus open interval minus 1 comma plus 1 to close interval 0 comma pi minus set pi divided by 2. Again, the last one, cosecant inverse is a function from r minus 1 comma plus 1 to close interval minus pi by 2 comma plus pi by 2 minus set 0. Okay? ನೋಡಿ, ಇದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ನೆಕ್ಸ್ಟ್ ಇದು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಈಗ ನೋಡಿ, ನಾನು ಇದನ್ನು ರಬ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇರೋದು ಇಲ್ಲಿರುವಂತಹ ಫಂಕ್ಷನ್ಸ್ಗಳು. ನೋಡಿ, ಇಲ್ಲಿ ಇದಿಷ್ಟು ಡೊಮೈನ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನ ಡೊಮೈನ್, ಇದು ರೇಂಜ್. ಈ ರೇಂಜ್ ಅಂತಲೂ ಕರಿಬಹುದು, ಅಥವಾ ಇವನ್ನ ನಾವು ಈಗ ಆಲ್ರೆಡಿ ಹೇಳಿದ ಹಾಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ ಕೂಡ ಕಾಲ್ ಮಾಡ್ತೀವಿ. ನೋಡಿ, ಇಲ್ಲಿ ನಾನು ಇಲ್ಲಿ ಬರೆದು ಬಿಡ್ತೇನೆ. ದಿಸ್ ಈಸ್ ಡೊಮೈನ್ and this one is range or principal value branch. Principal value branch. For 1 mark, they will ask, write the principal value branch of secant inverse x or sin inverse x, tan inverse x, cosecant inverse x. ಕೇಳ್ತಾನೆ, 1 ಮಾರ್ಕ್ಗೆ ಕೇಳ್ತಾನೆ ಡೈರೆಕ್ಟಾಗಿ ಕ್ವಶನ್. ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅಂತ ಕೇಳ್ತಾನೆ. ಆಗ ನೀವು ಇವುಗಳನ್ನು ನೆನ್ಪಿಟ್ಕೊಂಡಿರಬೇಕು, ಇವುಗಳನ್ನ ಬರಿಬೇಕು. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತನಾದ್ರು ಕೇಳ್ಬೋದು, ಅಥವಾ ರೇಂಜ್ ಅಂತನಾದ್ರು ಕೇಳ್ಬೋದು. ಕೆಲವೊಂದು ಸರಿ ರೈಟ್ ದ ಡೊಮೈನ್ ಅಂತ ಕೂಡ ಕೇಳ್ಬೋದು. ಡೊಮೈನ್ ಅಂತ ಕೇಳಿದಾಗ ಇವುಗಳನ್ನ ಬರಿಬೇಕು, ರೇಂಜ್ ಅಂತ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೇಳಿದಾಗ ಇವುಗಳನ್ನ ಬರಿಬೇಕಾಗತ್ತೆ. ಓಕೆ, ಇದು ಹೇಗೆ ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ 1 ಆಗ್ತಾ ಇರಲ್ಲ ಅಥವಾ ಬೈಜೆಕ್ಟಿವ್ ಆಗ್ತಾ ಇರಲ್ಲ, ಅದನ್ನು ಬೈಜೆಕ್ಟಿವ್ ಮಾಡಿಕೊಂಡು ಹೇಗೆ ಅದಕ್ಕೆ ಇನ್ವರ್ಸನ್ನು ಬರಿಬೋದು ಅನ್ಲಿಕ್ಕೆ. ಓಕೆ, ಈಗ ನಮ್ಮ ಇನ್ವರ್ಸ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಈಗ ಅದನ್ನು ಬರೆಯೋಣ. ನೋಡಿ, ಇನ್ವರ್ಸ್ ಫಂಕ್ಷನ್ನ ಈ ಥರ ಬರ್ಕೊಳ್ತೀವಿ ನಾವು. ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಸೊ ಈ ಥರ ಬರ್ಕೊಳ್ತೀವಿ. ಓಕೆ, ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಪಾಯಿಂಟ್ ಏನಪ್ಪ ಅಂದರೆ, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ ವಿಚ್ ಈಸ್ ನಾಟ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎಕ್ಸ್. ಯಾಕೆಂದರೆ ನಮಗೆ ಗೊತ್ತಿದೆ ನಂಬರ್ ಸಿಸ್ಟಮ್ಸಲ್ಲಿ 2 ಟು ದ ಪವರ್ ಮೈನಸ್ 1, ಕರೆಕ್ಟಾ? ದಿಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಬರ್ದಿದ್ದೀವಿ, ಸರಿ ಅಲ್ವಾ? ಎನಿಥಿಂಗ್ ಟು ದ ಪವರ್ ಮೈನಸ್ 1 ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ. But here sin to the power minus 1, sin x to the power minus 1, which is not equal to 1 divided by sin x. ಹಾಗಾದರೆ 1 divided by sin x ಅಂದ್ರೆ ಏನು? 1 divided by sin x means sin x whole to the power minus 1. ಹಾಗಾಗಿ ಈ ಒಂದು ಟರ್ಮಿಗೆ ಮತ್ತು ಈ ಒಂದು ಟರ್ಮಿಗೆ ಡಿಫ್ರೆನ್ಸ್ ಇದೆ. ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಇದು ಒಂದು ಫಂಕ್ಷನ್, ಅರ್ಥ ಆಯ್ತಲ್ಲ? ಹೇಗೆ ನಾವು ಸೈನ್ ಎಕ್ಸ್ ಅಂತ ಬರೆದಿರ್ತೀವಿ ಅದೇ ಥರ ಒಂದು ಫಂಕ್ಷನ್. ಈ ಫಂಕ್ಷನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಳ್ತೀವಿ, ವಿಚ್ ಈಸ್ ನಾಟ್ ಈಕ್ವಲ್ ಟು ದಿಸ್ ಒನ್. ಇಸ್ ಇಟ್ ಕ್ಲಿಯರ್? ಇದು ನಮ್ಮ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನ ಬ್ರೀಫ್ ಇಂಟ್ರೊಡಕ್ಷನ್. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು? ಈ ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್, ಇವುಗಳನ್ನ ನೆನ್ಪಿಟ್ಕೊಂಡಿರಬೇಕು. ಇದರ ಮೇಲ್ಗಡೆ ನಿಮಗೆ ಕ್ವಶನ್ ಕೂಡ ಅರೈಸ್ ಆಗತ್ತೆ. ಹೇಗೆ ಅಂದರೆ, ಆಲ್ರೆಡಿ ನಾವು ಮಾತಾಡಿದ್ದೀವಿ ಏನು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ಗಳು ಯಾವ್ದ್ಯಾವುದು ಅಂತ, ಸರಿ ಅಲ್ವಾ? ಈ ಬ್ರಾಂಚಸ್ಗಳ ಮೇಲೆ 1 ಮಾರ್ಕಿನ ಕ್ವಶನ್ ಕೇಳ್ತಾನೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳ್ತಾನೆ. ಇಲ್ಲೊಂದು ಎಕ್ಸ್ಟ್ರಾ ವರ್ಡ್ ಬರ್ತಾ ಇದೆ, ಏನು ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ. ಪ್ರಿನ್ಸಿಪಲ್ ವ್ಯಾಲ್ಯೂ ಏನಿದು? ಪ್ರಿನ್ಸಿಪಲ್ ವ್ಯಾಲ್ಯೂ ಸಣ್ಣ, ದ ವ್ಯಾಲ್ಯೂ which is lies in the interval or lies in the principal value branches. The value of the function which is lies in the principal value branch is called principal value.
ಅರ್ಥ ಆಯ್ತಲ್ಲ? ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದರೆ ಯಾವ ವ್ಯಾಲ್ಯೂ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಒಳಗಡೆ ಇರುತ್ತೋ ಅಂಥ ವ್ಯಾಲ್ಯೂನ ನಾವೇನು ಕಾಲ್ ಮಾಡ್ತೀವಿ? ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕಾಲ್ ಮಾಡ್ತೀವಿ. ನಿಮಗೆ ಕೇಳ್ತಾನೆ 1 ಮಾರ್ಕಿಗೆ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಕೊಡ್ತಾನೆ. ಆಗ ನೀವು ಅದರ ಪ್ರಿನ್ಸಿಪಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ಗಳು ನೆನಪಿರಬೇಕು. ಓಕೆ, ಈಗ ಅದೇ ಥರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ಸ್ಗಳು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂತ. ಓಕೆ, ಪ್ರಾಬ್ಲಮ್ಸ್ಗಳನ್ನ ನೋಡ್ಬಿಡೋಣ. ನೋಡಿ, ಫೈಂಡ್ the principal value of the following. ನಮ್ಮ ಎಕ್ಸಸೈಸ್ 2.1 ಇರುವಂತಹ ಪ್ರಾಬ್ಲಮ್ಸ್ಗಳು. ಓಕೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಅದರಲ್ಲಿ ಫಸ್ಟ್ ಕ್ವೆಶನ್ ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ √2. ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ √2. ನೋಡಿ, ಸಾಲ್ವ್ ಮಾಡೋದು ಹೇಗೆ ತೋರಿಸ್ಬಿಡ್ತೀನಿ. ತುಂಬಾ ಈಸಿ ಇರುತ್ತೆ. ಸ್ಟೆಪ್ ವೈಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಲೆಟ್ ಸಮ್ y is equal to sin inverse of 1 divided by √2. ಫಸ್ಟ್ ಲೆಟ್ ಇಟ್ ಬಿ y. ಓಕೆ, ಗಿವನ್ ಥಿಂಗ್ ಏನಿದೆ ಅದನ್ನು y ಅಂತ ಕಾಲ್ ಮಾಡ್ಕೊಳ್ಳಿ. Now this implies take this sin inverse to LHS. It becomes sin y is equal to ಏನಾಗುತ್ತೆ? 1 divided by √2. 1 divided by √2. ಓಕೆ, ಸೈನ್ ಇನ್ವರ್ಸನ್ನು LHS ತಂದ್ಕೊಂಡಿದ್ದೀನಿ. ಸೈನ್ y ಆಗ್ತಿದೆ ಅಂದರೆ ಅರ್ಥ ಅಪ್ಲೈ ಸೈನ್ ಆನ್ ಬೋತ್ ಸೈಡ್ ಅಂತ. ಅಪ್ಲೈ ಸೈನ್ ಆನ್ ಬೋತ್ ಸೈಡ್. ಸೈನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸೈನ್ y is equal to ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ 1 divided by √2 ಅಂತ ಆಗತ್ತೆ. ಸರಿ ಅಲ್ವಾ? ಈಗ ಸೈನ್ ಆ್ಯಂಡ್ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಯಿತು ಅಂದರೆ ಸೈನ್ y is equal to 1 divided by √2 ಆಗುತ್ತೆ. ಇದು ಮೀನಿಂಗ್. ಓಕೆ, ಬಟ್ ನಾವೇನು ಹೇಳ್ತೀವಿ? ಸೈನ್ ಇನ್ವರ್ಸನ್ನು LHS ತನ್ನಿ ಅಂತಂದರೆ ಸೈನ್ ಇನ್ವರ್ಸ್ ಆಗತ್ತೆ ಅಂತ. ಓಕೆ, ಬಟ್ ಆ್ಯಕ್ಚುಯಲ್ ಮೀನಿಂಗ್ ಈ ಥರ ಇರುತ್ತೆ. ಸರಿನಾ? ನೆಕ್ಸ್ಟ್ ನೋಡಿ, ಫಸ್ಟ್ ನಾವು ರೈಟ್ ದಿಸ್ 1 divided by √2 ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರೀರಿ. ಹೇಗೆ ಬರೀತೀರಿ? 1 divided by √2 in terms of sine ಏನಾಗುತ್ತೆ? sine of pi divided by 4. We know that sine pi by 4 is 1 divided by √2, isn't it? ಹಾಗಾದರೆ ನೋಡಿ, y ನ ವ್ಯಾಲ್ಯೂ ಏನಾದಂಗಾಯ್ತು? sin y is equal to sin pi by 4 ಆದಂಗಾಯ್ತು. ಹಾಗಿದ್ರೆ y ನ ವ್ಯಾಲ್ಯೂ ಏನಾಯಿತು? pi by 4. ಕರೆಕ್ಟಾ? ನಮಗೆ ಬೇಕಾಗಿರೋದು ಇದಿಷ್ಟರ ವ್ಯಾಲ್ಯೂ ಅಂದರೆ y ವ್ಯಾಲ್ಯೂ ಬೇಕು. ಹಾಗಾದರೆ y ವ್ಯಾಲ್ಯೂ ಏನಾಯಿತು? pi divided by 4 ಆಗಿದೆ. ಬಟ್ pi divided by 4 ಸೈನ್ ಇನ್ವರ್ಸಿನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಒಳಗಡೆ ಇದ್ದರೆ ಮಾತ್ರ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಆಗಿರುತ್ತೆ, ಇಲ್ಲಾಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಗಿರಲ್ಲ. ಈಗ ಚೆಕ್ ಮಾಡಬೇಕು, pi by 4 ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಒಳಗಡೆ ಇರುತ್ತಾ? We know that principal value branch of sin inverse is closed interval minus pi by 2 comma plus pi divided by 2. Clearly this pi by 4 belongs to the principal value branch of the sin inverse, right? That's why the value pi by 4 is the principal value. Therefore the conclusion, the principal value of the given function, that is sin inverse of 1 divided by √2 is pi divided by 4. This is the procedure. Okay, ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse of √3 divided by 2. Now solution, first let it be given thing as y is equal to
cos inverse of root 3 divided by 2. Now this implies, take this cos inverse 2 LHS, it becomes cos y is equal to root 3 divided by 2. Now write this value, that is root 3 divided by 2, in terms of cos. How we can write? That is cos of pi divided by 6. Pi divided by 6. Right? This implies, ಹಾಗಾದರೆ y ನ ವ್ಯಾಲ್ಯೂ ಏನಾದಂಗೆ ಆಗುತ್ತೆ? pi by 6 ಆದಂಗೆ ಆಗುತ್ತೆ. But observe ಮಾಡಿ, whether this pi by 6 belongs to the principal value branch of cos. The principal value branch of cos inverse is closed interval 0 comma pi. We know that, or clearly this pi by 6 belongs to the closed interval 0 comma pi. ಇದು ಒಳಗಡೆ ಇರುತ್ತೆ. Is it clear? Next, ಹಾಗಿದ್ರೆ ಈ ವ್ಯಾಲ್ಯೂ ಇದರೊಳಗಡೆ ಇದೆ ಅಂದರೆ ಈ ವ್ಯಾಲ್ಯೂ ಏನಾಗಿರುತ್ತೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಗಿರುತ್ತೆ. Therefore the principal value of cos inverse of root 3 divided by 2 is pi divided by 6. Is pi divided by 6. Is it clear? ಅರ್ಥ ಆಗ್ತಿದೆಯಾ ಸ್ಟೆಪ್ ವೈಸ್? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವೆಶನ್, find the principal value of tan inverse of root 3. Tan inverse of root 3. First, the given thing, let it be y. Y is equal to tan inverse of root 3. Now this implies tan y is equal to root 3. Now this value root 3 in terms of tan, how we can write? Tan of pi divided by 3, that means 60 degree. Tan 60 is root 3, right? Now clearly observe ಮಾಡಿ, tan in a principal value branch, tan inverse in a principal value branch, close in open interval minus pi by 2 comma plus pi by 2, correct ಅಲ್ಲ? ಹಾಗಾದರೆ clearly this pi by 3 belongs to the open interval minus pi by 2 comma plus pi by 2. ಈ ವ್ಯಾಲ್ಯೂ ಈ ಬ್ರಾಂಚ್ ಒಳಗಡೆ ಇದೆ ಅಂದರೆ ಇದೇ ವ್ಯಾಲ್ಯೂ ಏನಾಗಿರುತ್ತೆ? the principal value of tan inverse of root 3 is pi divided by 3. Is it clear? ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವೆಶನ್, cosecant inverse of 2 divided by root 3. Cosecant inverse of 2 divided by root 3. Okay, first let y is equal to cosecant inverse of 2 divided by root 3. Okay, then this implies cosecant y is equal to 2 divided by root 3. But 2 divided by root 3 in terms of cosecant of ಏನಾಗುತ್ತೆ? pi divided by 3. The principal value branch of cosecant inverse is closed interval minus pi by 2 comma plus pi by 2, minus pi by 2 comma plus pi by 2 minus 0, right? Clearly this pi by 3 belongs to the principal value branch. Short and sweet ಆಗಿ ಅದನ್ನು PVB ಅಂತ ಕೂಡ ಕರಿತೀವಿ. Okay, therefore the principal value of cosecant inverse of 2 divided by root 3 is pi divided by 3. ಓಕೆ, ಇದೇ ಥರ ನೋಡಿ, ಈಗ 4 ಫಂಕ್ಷನ್ನ ಹೇಳಿದ್ದೀನಿ, ಇನ್ನೆರಡು ಫಂಕ್ಷನ್
ಓಕೆ, ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ದೆನ್ find the principal value of secant inverse of 1 divided by root 2. Secant inverse of 1 divided by root. Same thing, same procedure. Let y is equal to secant inverse of 1 divided by root 2, and this implies secant y is equal to 1 divided by root 2. 1 divided by root 2 in terms of secant, that is secant of 1 divided by root 2, secant of 1 divided by root 2. Sorry, ಸ್ವಲ್ಪ ಕ್ವೆಶನ್ ಚೇಂಜ್ ಮಾಡಿಬಿಡ್ತೀನಿ, ನಾನು ಸ್ವಲ್ಪ ಕ್ವೆಶನ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಸೈನ್ ಆಗಬೇಕಿತ್ತು, ಈಗ ಸೀಕೆಂಟಿಗೆ ಬರಿತಾ ಇದ್ದೀನಿ. ಹಾಗಾಗಿ secant inverse of root 2 ಮಾಡ್ಕೊಳ್ಳಿ. secant inverse of root 2. secant inverse of root 2. Actually problem sign ಇದೆ. Okay, secant inverse of root 2. Therefore, let y is equal to secant inverse of root 2. Then this implies secant y is equal to root 2. Secant root 2 ಯಾವಾಗ ಬರುತ್ತೆ? pi divided by 4 ಗೆ ಬರುತ್ತೆ. ಸರಿ ಅಲ್ವಾ? Okay, now we know that the principal value branch of secant inverse, that is closed interval 0 comma pi minus pi divided by 2, right? Therefore, clearly this pi by 4 belongs to the principal value branch. Therefore, the principal value of secant inverse of root 2 is pi divided by 4. ಇದು secant inverse ಗೆ ಎಕ್ಸಾಂಪಲ್. ಓಕೆ, ಇದೇ ಥರ ಲಾಸ್ಟ್ ಒಂದು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಗೆ ಎಕ್ಸಾಂಪಲ್ ಯಾವುದು ಉಳ್ಕೊಳ್ತು? ಕಾಟ್ ಉಳಿದುಕೊಂಡಿದೆ. ಕಾಟ್ ಇನ್ವರ್ಸ್ ಆಫ್ 1 divided by root 3. cot inverse of 1 divided by root 3. First, let this as y. Let some y is equal to cot inverse of 1 divided by root 3. Now this implies cot y is equal to 1 divided by root 3, and this equal to 1 divided by root 3 ಯಾವಾಗ ಬರುತ್ತೆ? ಕಾಟ್ಗೆ tan ಗೆ ಯಾವಾಗ root 3 ಬರುತ್ತೆ ಆಗ cot ಗೆ 1 divided by root 3 ಬರುತ್ತೆ, ಕರೆಕ್ಟ್ ಅಲ್ಲ? ಹಾಗಾದ್ರೆ ಯಾವಾಗ ಬರುತ್ತೆ? cot of pi divided by 3. ಈಗ y ವ್ಯಾಲ್ಯೂ ಏನಾದಂಗಾಯ್ತು? pi by 3 ಆದಂಗಾಯ್ತು. ಹಾಗಾದ್ರೆ ಇದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಒಳಗಡೆ ಇರುತ್ತಾ? cot in a principal value branch, that is open interval 0 comma pi, right? Clearly this pi by 3 belongs to the principal value branch of cot inverse, that is open interval 0 comma pi. Therefore, the principal value of cot inverse of 1 divided by root 3 is pi divided by 3. Is it clear? ಓಕೆ, ಅರ್ಥ ಆಗ್ತಿದೆಯಾ? ಈಗ ನೋಡಿ, 6 ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಗಳಿಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಎಲ್ಲ ಎಕ್ಸಾಂಪಲ್ಗಳಲ್ಲೂ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಗಳ ಒಳಗಡೆ ನಾನು ಪಾಸಿಟಿವ್ ನಂಬರ್ನ ತಗೊಂಡಿದ್ದೀನಿ. ಅರ್ಥ ಆಗತ್ತಲ್ಲ? ಹಾಗಾದರೆ ಈ ಕಾಟ್ ಇನ್ವರ್ಸ್ ಒಳಗಡೆ ಅಥವಾ ಈ ಥರ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಒಳಗಡೆ ನೆಗೆಟಿವ್ ನಂಬರ್ಸ್ಗಳು ಬಂದರೆ ಹೇಗಿರುತ್ತೆ, ಆ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನಲಿಕ್ಕೆ ಎಕ್ಸಾಂಪಲ್ಸ್ಗಳನ್ನು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಇಸ್ ಇಟ್ ಕ್ಲಿಯರ್? ಓಕೆ, ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಿಸ್ ಈಸ್ ಮೈ ಫಸ್ಟ್ ಕ್ಲಾಸ್. ಓಕೆ, ಇವತ್ತೇನು ಇಂಟ್ರೊಡಕ್ಷನ್ ಹಾಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಇದು ಈ ಎಲ್ಲ ಪ್ರಾಬ್ಲಮ್ಸ್ಗಳು ಎಕ್ಸಸೈಸ್ 2.1 ಹಾಗೆಯೇ ವರ್ಕ್ಡ್ ಔಟ್ ಮೇಲ್ಗಡೆ ಇದೆ. ಇದೇ ಪ್ರಾಬ್ಲಮ್ಸ್ಗಳನ್ನು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.